2 ಡೇಸ್ ಅಲ್ಲೇ ಇದ್ದು ಪಾರ್ಲಿಮೆಂಟ್ ನಡೀತಿದೆ. ನಮ್ಮ ರಾಷ್ಟ್ರೀಯ ನಾಯಕರುಗಳನ್ನೆಲ್ಲ ಭೇಟಿ ಮಾಡಿ ಹಿಂಗೆ ಬೆಳವಣಿಗೆ ಆಗಿದೆ ಅಂತ ಹೇಳಿ ಗಮನಕ್ಕೆ ತರ್ತೀನಿ. ಸರ್, ನೇರವಾಗಿ ದೆಹಲಿ ಹೈಕಮಾಂಡ್ ಗಮನಕ್ಕೆ ತೊಗೊಂಬರ್ತೀರಿ ಈ ವಿಚಾರನ? ತರಲೇಬೇಕಲ್ಲ. ಇದು ಪಕ್ಷದಲ್ಲಿ ನಡೀತಾ ಇರೋಂಥ ಒಬ್ಬ ಸಚಿವರ ಮೇಲೆ ಆಗ್ತಾ ಇರೋವಂಥದ್ದು, ಒಬ್ಬ ಜನಪ್ರತಿನಿಧಿ ಮೇಲೆ ಆಗ್ತಾ ಇರೋವಂಥದ್ದು, ಒಬ್ಬ ಹಿಂದುಳಿದ ಮೇಲೆ ಆಗ್ತಾ ಇರೋವಂಥದ್ದು, ಒಬ್ಬ ದಲಿತನ ಮೇಲೆ ಆಗ್ತಾ ಇರೋವಂಥದ್ದು. ಸೊ ಸಹಜವಾಗಿ ಇದನ್ನು ಒಬ್ಬ ದಲಿತನ ನಾವು ರಾಜ್ಯ ಮಟ್ಟದ ಮುಖಂಡನ ನಾವು ಸೇಫ್ ಮಾಡೋಕ್ಕಾಗದಿದ್ರೆ ಯಾರನ್ನು ಮಾಡ್ತೀರ ನೀವು? ಸೊ ಅಂತ್ಯ ಆಗಬೇಕು ಅಂತ ಅಷ್ಟೇ. ಇದರಲ್ಲಿ ನಾನು ಬೇರೆ ನಂದೇನು ನನ್ನ ವೈಯಕ್ತಿಕವಾದಂಥ ಇದರಲ್ಲಿ ನನಗೇನೂ ಇಲ್ಲ. ಆಗ್ತಾ ಇರೋವಂಥದ್ದು ನಿಲ್ಲಬೇಕು. ಸರ್, ಒಂದು ಅಭಿಮಾನ ಇರಬೇಕಾಗಿತ್ತು ರಾಜಣ್ಣ ಅವ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ, ಹಿರಿಯ ನಾಯಕರವರು, ಅವ್ರ ಬಗ್ಗೆ ಒಳ್ಳೆ ಗೌರವ ಇರಬೇಕಾಗಿತ್ತು. ಆದರೆ ರಾಜಕೀಯವಾಗಿ ನೀವು ಹೇಳ್ತಾ ಇದ್ರಿ ಇನ್ನೊಂದು ತಿಂಗಳಿಗೆ ಇವ್ರಿಗೆ 75 ವರ್ಷ ಆಗುತ್ತೆ ಅಂತ ಹೇಳಿ. ಸೊ ಅವರು ಸಂಪೂರ್ಣ ಬದುಕನ್ನು ರಾಜಕೀಯಕ್ಕಾಗಿ ಜನರಿಗಾಗಿ ಸವಿಸಿದಂಥವ್ರು. ಅವರ ಅಂತ್ಯಕ್ಕಾಗಿ ಈ ರೀತಿಯ ಪ್ರಯತ್ನಗಳಾಗ್ತಿದೆ ಅನ್ನುವಂಥ ವಿಚಾರ ನಿಮ್ಗೆ ಗೊತ್ತಾದಾಗ ಮನಸ್ಸಿಗೆ ನೋವಾಗುತ್ತಾ ಸರ್? ಬೇಜಾರಾಗುತ್ತಾ? ಯಾಕೆ ನಮ್ಗೆ ಈ ರೀತಿ ಆಗ್ತಿದೆ ಅಂತ? ಅಲ್ಲ, ಬೇಜಾರಾಗಲ್ಲ ಅಂತ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಬೇಜಾರಾಗುತ್ತೆ. ಈಗ ಮುಂದಿನ ತಿಂಗಳು ಅವರು 75, ನನಗೆ ನಾಳೆ 43. ಸೊ ಇಬ್ಬರು ಹಿಂದೆ ಮುಂದೆ ಇದ್ದೀವಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ನಾಳೆ ನಂದಿದೆ. ಸಹಜವಾಗಿ ನಮಗೂ ಬೇಜಾರಾಗುತ್ತೆ ಇವೆಲ್ಲ ಬೆಳವಣಿಗೆ ನಡೆದಾಗ. ಬಟ್ ನಾನು ಈಗಲೂ ನಿಮ್ಮ ಮುಖಾಂತರ ಹೇಳೋವಂಥದ್ದು ನಿಲ್ಲಬೇಕಷ್ಟೇ. ಅಷ್ಟಕ್ಕೆ ಏನು ಬೇಕು ಪ್ರಯತ್ನ ಮಾಡ್ತೀನಿ ನಾನಂತೂ. ಸರ್, ಒಂದು ರೀತಿ ಎಮೋಷ್ನಲ್ ಸಿಚುವೇಶನ್ ನಿಮಗೆ? ಅಲ್ಲ, ಎಮೋಷ್ನಲ್ ಆಗಿ ಈಗ ನಮ್ಮ ಮೇಲೆ ಒಂಥರ, ಬಟ್ ರಾಜಣ್ಣವ್ರ ಮೇಲೆ ಏನಕ್ಕೆ? ಏನು ತಪ್ಪು ಮಾಡಿದ್ದಾರೆ ಅವರು? ಯಾರ ಮೇಲಾದರೂ ರಾಜಣ್ಣವರು ವೈಯಕ್ತಿಕವಾಗಿ ದಾಳಿ ಮಾಡಿ ಅಥವಾ ವೈಯಕ್ತಿಕವಾಗಿ ತೇಜೋವಧನೆ ಮಾಡಿದರೆ ಮಾಡಿ. ಬಟ್ ರಾಜಣ್ಣವ್ರ ಮೇಲೆ ಅಂಥ ವ್ಯಕ್ತಿ ಮೇಲೆ ಮಾಡೋದ್ರಿಂದ ನಿಮಗೆ ಸಿಗೋವಂಥದ್ದು ಏನು ಸಿಗುತ್ತೆ ನಿಮಗೆ? ಏನು ರಾಜಣ್ಣವ್ರು ಏನು ಆಸ್ತಿ ಮಾಡಿದಾರ ಅಥವಾ ಯಾರಿಗಾರೇನು ತೊಂದರೆ ಮಾಡಿದಾರ? ರಾಜಕೀಯವಾಗಿ ಏನೋ ತೊಂದರೆ ಮಾಡಿದ್ದಾರೆ? ಅವರು ಒಬ್ಬ ಹಿಂದುಳಿದೊಬ್ಬರು ಜನರಲ್ ಕ್ಷೇತ್ರದಲ್ಲಿ ಗೆಲ್ತಾರೆ. ಈ ಕಳೆದ ಚುನಾವಣೆಯಲ್ಲಿ 36,000 ಮತದಲ್ಲಿ ಗೆದ್ದುವಪ್ಪ. ಅದು ಜನರಲ್ ಕ್ಷೇತ್ರ, ಹೌದಲ್ಲ? ಸೊ ಇವೆಲ್ಲ ಸ್ವಲ್ಪ ಇರುತ್ತೆ. ಅದರಿಂದ ಅವೆಲ್ಲ ಅಂತ್ಯ ಆಗಬೇಕಷ್ಟೆ. ಸರ್, ದೊಡ್ಡ ನಾಯಕರ ಉದ್ದೇಶ ಏನು? ನಿಮ್ಮ ಪಾರ್ಟಿಲಿ ಇದ್ಕೊಂಡು ದೊಡ್ಡ ನಾಯಕರು ಈ ರೀತಿ ಟ್ರ್ಯಾಪ್ ಮಾಡುವಂಥ ಕೆಲಸ ಮಾಡ್ತಾರೆ ಅಂದರೆ ಅವ್ರ ಉದ್ದೇಶ ಏನಾಗಿರಬೇಕು? ಕಂಪ್ಲೀಟ್ಲಿ ರಾಜಣ್ಣ ಅವರನ್ನು ನಮ್ಮ ದಾರಿಯಿಂದ ಸೈಡಿಗೆ ಎತ್ತು ಕೂರಿಸ್ಬಿಡೋಣ ಅನ್ನೋ ಉದ್ದೇಶವಾ? ನಮ್ಮ ಪಾರ್ಟಿ ಅಂತ ನಾನು ಎಲ್ಲೂ ಹೇಳಿಲ್ಲ. ದೊಡ್ಡ ನಾಯಕರು ಅಂತ ಹೇಳಿದ್ದೀನಿ, ನಮ್ಮ ಪಾರ್ಟಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಯಾರಲ್ಲಿ ದೊಡ್ಡ ನಾಯಕರು ಬಟ್ ಅಂತ್ಯ ಆಗಬೇಕು. ಯಾವುದೇ ಪಾರ್ಟಿ ಇರಲಿ, ಯಾರ ಮೇಲೆ ಇರಲಿ, ಅಂತ್ಯ ಆಗಬೇಕು. ಯಾಕಂದ್ರೆ ಇದು ಹೊಸ್ತಲ್ಲ. ಹನಿ ಟ್ರಾಪ್ ಭಾಳ ಹಿಂದೆ ಅಂತ ಹೋದರೆ ಎಷ್ಟು ಜನದ ಮೇಲೆ ಆಗಿದೆ. ಕೋರ್ಟಲ್ಲಿ ಎಷ್ಟು ಜನ ಸ್ಟೇ ತಂದಿದ್ದಾರೆ. ಈಗ ನಾವೂ ಇದೇನಾರು ಆಗಿದೆ ಅಂತೇಳಿ ಸ್ಟೇ ತರಕ್ಕೆ ಹೋಗ್ಬೋದಿತ್ತು. ಬಟ್ ಏನು ಆಗಿಲ್ಲ. ಆಗಿದ್ರೂ ಆ ಥರ ಏನೋ ಸಿಡಿದ್ರೆ ಬಿಡ್ಲಪ್ಪ, ಹೌದಲ್ಲ? ಹೇಳ್ತಾರಲ್ಲ ಆಗ್ಬಿಟ್ಟಿದೆ ಅಂತ ಸ್ವಲ್ಪ ಜನ ಮಾಹಿತಿ ಯಾರೋ ಕೊಟ್ಟರು, ಆಯ್ತು ಆಗಿದ್ರೆ ಬಿಡಿ, ನಂತೇನು ಅಭ್ಯಂತರ ಇಲ್ಲ. ಹೌದು, ಅದಕ್ಕೆ ನಾವು ಇಂಜರಿ ಅಂಥದ್ದಲ್ಲ. ಸೊ ಅದರಿಂದ ನೋಡೋಣ ಏನಾಗುತ್ತೆ ಬೆಳವಣಿಗೆ. ನಾನು ಈಗ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ತದನಂತರ ಇನ್ನೇನು ಮಾಡಬೇಕು ನಾನು ನೋಡಿ ಮಾತಾಡ್ತೀನಿ. ಸರ್, ಯಾರನ್ನ ಮೀಟ್ ಆಗ್ತೀರಿ? ಖರ್ಗೆ ಅವ್ರನ್ನ ಮೀಟ್ ಆಗ್ತೀರಾ? ಸುರ್ಜೇವಾಲಾ ಅವ್ರನ್ನ ಮೀಟ್ ಆಗ್ತೀರಾ? ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತೀನಿ, ಖರ್ಗೆ ಅವ್ರನ್ನ ಭೇಟಿ ಆಗ್ತೀನಿ, ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗ್ತೀನಿ. ಅವ್ರ ಮುಂದೆ ನಿಮ್ಮ ಪ್ರಸ್ತಾಪ ಏನಿರುತ್ತೆ? ಈಗೇನು ಮುಖ್ಯಮಂತ್ರಿಗಳ ಹತ್ರ ನಾನು ಗಮನಕ್ಕೆ ತಂದಿದ್ದೀನಿ ಅದನ್ನೇ ಇನ್ನೊಂದು ಕಾಪಿ ಅವ್ರಿಗೆ ಸೊ ಹಿಂಗೆ ಆಗಿದೆ ಅಂತ ನನ್ನ ಮಾತನ್ನು 3 ನಾಯಕರು ಗಮನಕ್ಕೆ ತರ್ತೀನಿ. ಅವರು ಅದಾದಮೇಲೆ ಏನೋ ಮುಖ್ಯಮಂತ್ರಿಗಳ ಹತ್ರ ಮತ್ತು ಪಕ್ಷದ ಅಧ್ಯಕ್ಷ ಹತ್ರ, ಹೋಮ್ ಮಿನಿಸ್ಟರ್ ಹತ್ರ ಅದೇನು ಮಾತಾಡಿಕೊಂಡು ಮುಂದಕ್ಕೆ ಇದನ್ನು ಯಾವ ರೀತಿ ತನಿಖೆ ಮಾಡಬೇಕು ಅಂತ ಅವ್ರ ರೂಪುರೇಷೆನ ಅವರು ಬಿಟ್ಟಿರೋಂಥ ನಾವು ಹುಡುಗರನ್ನ ನಾನು ಮಾತಾಡಬೇಕು. ಸೊ ಇನ್ನು ಮಿಕ್ಕಿದ್ದು ನಾನು ಹಿರಿಯ ಮುಖಂಡರಿಗೆ ಬಿಡ್ತೀನಿ. ಸರ್, ನಿನ್ನೆ ಮುಖ್ಯಮಂತ್ರಿಗಳನ್ನು ಭೇಟಿಯಾದ್ರಿ ತಾವು. ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಏನೆಲ್ಲ ಮಾತುಕತೆ ಆಯಿತು? ಏನು ಹೇಳಿದ್ರು ನಿಮಗೆ ಸಿ ಎಂ ಸಾಹೇಬರು? ಸ್ವಲ್ಪ ಹೇಳಿದೆ, ಸೊ ಹಿಂಗಾಗಿದೆ ಸರ್, ಹಿಂಗೆ ನಡೀತಾ ಇದೆ ಅಂತ. ಸ್ವಲ್ಪ ಅವರು 1 ನಿಮಿಷ 2 ನಿಮಿಷ ಗಾಬರಿ ಆಗಿ ಸೈಲೆಂಟಾಗಿ ಏನೋ ಇದು ಅನ್ನೋ ಒಂದು ಮಾತನ್ನು ಹೇಳಿದ್ರು. ಹೌದು ಸರ್, ಹಿಂಗೆ ನಡೀತಿದೆ ಅಂತ ಹೇಳಿದೆ. ಆಯ್ತು, ಏನು ಮಾಡಬೇಕು? ನೀವೇನು ಹೇಳ್ತೀರ ಅದು ಮಾಡ್ತೀನಿ ಅಂತ ಹೇಳಿದೆ. ಆಯಿತು, ಕಂಪ್ಲೇಂಟ್ ಕೊಡು, ನಾನು ಆಮೇಲೆ ನಿಮ್ಮ ತಂದೆಯವ್ರ ಹತ್ರ ಮತ್ತು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಅಂತ ಹೇಳೋರು ಅಷ್ಟೇ. ಸರ್, ರಾಜಣ್ಣ ಅವರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಪರಮಾಪ್ತರು. ಅವ್ರಿಗೆ ಈ ರೀತಿ ಆಗ್ತಿದೆ ಅಂತಂದಾಗ ಅವ್ರ ಫಸ್ಟ್ ರಿಯಾಕ್ಷನ್ ಯಾವ ರೀತಿ ಇತ್ತು? ಸಿ ಎಂ ಅವ್ರದ್ದು ಎಂಥ ಗಾಬರಿ ಆಗ್ತಾರೆ, ಹೌದಲ್ಲ? ಒಬ್ಬ ಇಂಥ ಹಿರಿಯ ನಾಯಕನ ಮೇಲೆ ಆದರೆ ಈ ಸಣ್ಣ ಪುಟ್ಟದವ್ರ ಮೇಲೆ ಯಾರು ಬಿಡ್ತಾರೆ, ಹೌದಲ್ಲ? ಈಗ ಹೊಸ್ದಾಗಿ ಶಾಸಕರಿಗೆ ಗೆದ್ದಿರೋರ್ಗೇನು ಗೊತ್ತೇ ಇರಲ್ಲ, ಏನಾಗುತ್ತೆ ಅನ್ನೋದು ಗೊತ್ತಲ್ಲ. ಈ ಹಿರಿಯ ಶಾಸಕರುಗಳ ಮೇಲೆ ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ, ಏನಾಗ್ತಾ ಇರುತ್ತೆ ಅನ್ನೋದು ಒಂದು ಮೂಮೆಂಟ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಹೊಸ್ದಾಗಿ ಗೆದ್ದಿರೋ ಅಂಥವ್ರಿಗೆ ಏನೂ ಗೊತ್ತೇ ಇಲ್ಲ. ಇದನ್ನು ಕುರಿ ಇದ್ದಂಗೆ ಒಂದು ಬಿದ್ದರೆ ಎಲ್ಲ ಬೀಳ್ತಾವಲ್ಲ, ಹಂಗೆ ಆ ಥರ ಆಗ್ಬೋದೇನೋ ಅಂತ ಭಯ ಅವ್ರಿಗಷ್ಟೇ.
ಸರ್ ಸಿದ್ದರಾಮಯ್ಯ ಅವ್ರು ಹೇಳೋವಂಥದ್ದು ವಿಚಾರ ಇದು ರಾಜಕೀಯದಲ್ಲಿ ಬರೀ ನಿಮ್ಮೆಲ್ಲೇ ಆಗುತ್ತೆ ಅಂತಲೇ ಈ ಬೆಳವಣಿಗೆನೇ ತಪ್ಪು ಅಂತ ಮಾತನ್ನು ನಿನ್ನೆ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಸರ್ ಈಗ ಲೀಗಲ್ ಆಪ್ಷನ್ಸ್ ಆಸ್ ಬೀಯಿಂಗ್ ಯು ಆರ್ ಅ ಲಾಯರ್ ಆಲ್ಸೋ, ಏನೇನು ಆಪ್ಷನ್ಸ್ ಇದೆ, ಏನೇನು ವಿಚಾರನ ನೀವು ಮಾಡಿದ್ದೀರಿ? ಯಾಕಂದರೆ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ರಿ ಯಾವುದೇ ಕಾರಣಕ್ಕೂ ಇದನ್ನು ನಾನು ಬಿಡೋದಿಲ್ಲ, ನಮ್ಮ ತಂದೆಯವರು ಬಿಟ್ಟರು ಅನ್ನೋ ಮಾತನ್ನು ಹೇಳ್ತಾ ಇದ್ರಿ. ಸೊ ಏನೇನು ವಿಚಾರ ಮಾಡಿದ್ದೀರಿ ಅಂತ ಈ ಬಗ್ಗೆ? ಇಲ್ಲ, ನಾನು ನಿನ್ನೆ ಮಾತಾಡೋದ್ರಿಂದ ನಾನು ಈ ಒಂದು ಇಬ್ಬರು ಮೂರು ಲಾಯರ್ ನನಗೆ ಬೇಕಾದವ್ರ ಹತ್ರ ಮಾತಾಡಿದ್ದೀನಿ. ಸೊ ಅದು ಏನಿದೆ ತೊಗೊಂಬ ಅಂತಲೂ ಅವರು ಹೇಳಿದ್ದಾರೆ. ಸೊ ನಾನು ಹೋಗಿ ಕೂತ್ಕೊಂಡು ಅವ್ರಿಗೆ ಯಾವ ರೀತಿ ಕಾನೂನಲ್ಲಿ ಇದನ್ನು ನಿಲ್ಲಿಸಬೇಕು ಮತ್ತು ರಕ್ಷಣೆ ನಾವು ವೈಯಕ್ತಿಕವಾಗಿ ತೊಗೊಳುವಂಥದ್ದಲ್ಲ, ಇದು ಎಲ್ಲ ರಾಜಕಾರಣಿಗಳಿಗೂ ರಕ್ಷಣೆ ಯಾವ ರೀತಿ ಸಿಗಬೇಕು, ಆಮೇಲೆ ಇದು ಮಾಡೋವಂಥವ್ರಿಗೆ ಏನೆಲ್ಲ ಕಾನೂನಲ್ಲಿ ಅವ್ರಿಗೆ ಶಿಕ್ಷೆಯನ್ನು ಗುರಿಪಡಿಸ್ಬೇಕು, ಸೊ ಅಂಥದ್ದನ್ನು ತೊಗೊಂಡು ಮಾಡಬೇಕು ಅನ್ನೋವಂಥದ್ದು ನನ್ನ ಭಾವನೆ ಇರೋವಂಥ ಅದನ್ನು ನಾನು ಸೀನಿಯರ್ ಕೌನ್ಸಿಲ್ ಹತ್ರ ಮಾತಾಡ್ಕೊಂಡು. ಸರ್ ಉನ್ನತ ಮಟ್ಟದ ತನಿಖೆಯಲ್ಲಿ ಎಷ್ಟು ನಂಬಿಕೆ ಇದೆ ನಿಮಗೆ? ಅಲ್ಲ, ಎಷ್ಟು ನಂಬಿಕೆ ಇದೆ ಅನ್ನೋದಕ್ಕಿಂತ ಇದನ್ನು ನಿಲ್ಲಿಸಬೇಕು ಅಂತ ನಾನು ಮೊದಲಿನಿಂದ ಹೇಳ್ತಾ ಇದ್ದೀನಿ. ನೋಡೋಣ, 1 ತಿಂಗಳು ಮುಗಿಯುತ್ತೋ ತನಿಖೆ, 2 ತಿಂಗಳಿಗೆ ಮುಗಿಯುತ್ತೋ, ಬಟ್ ಎಂಡ್ ಆಗಬೇಕಷ್ಟೆ. ಸರ್ ಈ ರೀತಿ ಸೆಷನ್ನಲ್ಲಿ ರಾಜಣ್ಣ ಅವರು ಹೇಳಿದ ಮೇಲೆ ಕೆಲವು ನಿಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಒಂದು ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದರು. ನೇರವಾಗಿ ಜಯಚಂದ್ರ ಅವ್ರು ಹೇಳ್ತಾ ಇದ್ರು, ನಮ್ಮ ಪಕ್ಷದ ಚೌಕಟ್ಟಲ್ಲಿ ಮಾತಾಡಬೇಕಾಗಿತ್ತು, ಕ್ಯಾಬಿನೆಟಲ್ಲಿ ಮಾತಾಡಬೇಕಾಗಿತ್ತು, ಹೈಕಮಾಂಡ್ ಲೆವೆಲಲ್ಲಿ ಮಾತಾಡಬೇಕಾಗಿತ್ತು, ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಅಸಮಾಧಾನ ಕಾಂಗ್ರೆಸ್ನವರಲ್ಲೇ. ಇದನ್ನು ನೀವು ಹೆಂಗೆ ನೋಡ್ತೀರಿ? ಅಂಥವ್ರಿಗೆ ಏನು ಹೇಳ್ತೀರಿ ಅಂತ? ಅಲ್ಲ, ಜಯಚಂದ್ರ ಅವ್ರು ಹಿರಿಯರಿದ್ದಾರೆ, ಅವ್ರು ಯಾವ ಒಂದು ಕಾನ್ಸೆಪ್ಟಲ್ಲಿ ಹೇಳಿದ್ರು ನನಗೆ ಅದು ಅರ್ಥ ಆಗಿಲ್ಲ. ಬಟ್ ಇದನ್ನು ಸಚಿವರು ಸದನದಲ್ಲಿ ಮಾತಾಡೋಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದ್ದಾರೆ. ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಆಯಿತು ಅದೇನಿದೆ ನೀನು ಸೆಷನಲ್ಲಿ ಮಾತಾಡು ಅಂತ ಹೇಳಿದ್ಮೇಲೆ ಅವತ್ತು ರಾಜಣ್ಣವ್ರು ಮಾತಾಡಿರುವಂಥದ್ದು. ಇದನ್ನ ಈ ವಿಚಾರನ ಸೆಷನಲ್ಲಿ ಮಾತಾಡುವಂಥ ಮುಖ್ಯಮಂತ್ರಿಗಳು ಹೇಳಿದ್ರ? ಆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ ಮಾಡಿರುವಂಥದ್ದು. ಅವರು ಮಾತಾಡಿ ಅಂತ ಹೇಳಿದರು. ಹೌದು, ಮುಖ್ಯಮಂತ್ರಿಗಳು ಗಮನಕ್ಕೆ ತಂದ ಮೇಲೇ ನಮ್ಮ ರಾಜಣ್ಣವ್ರು ಮಾತಾಡೋದು ಬಿಟ್ಟರೆ ಬೇರೆ ವಿಚಾರದಲ್ಲಿ ಅದನ್ನು ಹೋಮ್ ಮಿನಿಸ್ಟ್ರಿಗೂ ಗೊತ್ತಿದೆ. ಸೊ ಎಲ್ಲ ಚರ್ಚೆ ಮಾಡಿ ಅದನ್ನು ಮಾತಾಡಿರುವಂಥದ್ದು. ಚರ್ಚೆ ಮಾಡಿ ಏನು ಹೇಳಿದ್ದಾರೆ ಅಂದರೆ ನೀನು ಮಾತಾಡು, ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಮಾಡಿ ಅದಕ್ಕೆ ಹೋಮ್ ಮಿನಿಸ್ಟ್ರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟಕ್ಕಷ್ಟೇ ಆಗಿರುವಂಥದ್ದು. ಆದರೆ ಇದನ್ನು ವಿರೋಧ ಪಕ್ಷ ಸ್ವಲ್ಪ ದೊಡ್ಡದಾಗ್ತಾ ಉಂಟು ಅಷ್ಟೇ. ಸರ್ ಅಂದರೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕಿಂತ ಪೂರ್ವದಲ್ಲಿ ಹೋಮ್ ಮಿನಿಸ್ಟರು ಮುಖ್ಯಮಂತ್ರಿಗಳ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿ ಅಲ್ಲಿ ಪ್ರಸ್ತಾಪ ಮಾಡುವಂತ ಮುಖ್ಯಮಂತ್ರಿಗೆ ಹೇಳಿದ ಮೇಲೆ ಸೆಷನಲ್ಲಿ ಪ್ರಸ್ತಾಪ ಮಾಡಿದ್ದೀರಿ. ಹೌದು ಹೌದು. ಸೊ ಈಗ ಹೋಮ್ ಮಿನಿಸ್ಟರ್ನ ಈ ರೀತಿ ಪ್ರಸ್ತಾಪ ಆದಮೇಲೆ ಅವ್ರನ್ನ ಮತ್ತೆ ವೈಯಕ್ತಿಕವಾಗಿ ಭೇಟಿ ಆದ್ರ? ನಾನು ಭೇಟಿ ಆಗಿಲ್ಲ, ರಾಜಣ್ಣವ್ರು ಭೇಟಿ ಆಗಿದ್ದಾರೆ. ಮತ್ತು ಇವತ್ತು ಒಂದು ಕಾರ್ಯಕ್ರಮ ಇದೆ ಟಿಪ್ಟೂರಲ್ಲಿ, ಈಗ ಇಬ್ಬರು ಜೊತೆಗೆ ಹೋಗಿದ್ದಾರೆ. ಸೊ ಅವ್ರು ಇನ್ನೂ ಏನೇನೆಲ್ಲ ಚರ್ಚೆ ಆಗುತ್ತೆ ನೋಡೋಣ. ನಾಳೆ ಸೋಮವಾರ ನಾನು ಮತ್ತೆ ಇವೆಲ್ಲ ರೆಡಿ ಮಾಡ್ಕೊಂಡು ಏನಿದೆ ಮತ್ತು ಮುಖ್ಯಮಂತ್ರಿಗಳ ಹತ್ರ ಮತ್ತು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಸರ್ ಈಗ ಇನ್ನೊಂದು ವಿಚಾರ ನೇರವಾಗಿ ಈಗ ಜನರು ಮಾತಾಡ್ಕೊಳ್ತಾ ಇರುವಂಥ ಪ್ರಶ್ನೆನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಈಗ ಮೇನ್ಲಿ ಸದ್ಯಕ್ಕೆ ಕಾಂಗ್ರೆಸ್ಸಲ್ಲಿ ಓಡಾಡ್ತಾ ಇರೋ ಮಾತೇನಂತಂದರೆ ಪವರ್ ಶೇರಿಂಗ್ ವಿಚಾರ. DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋಂಥ ವಿಚಾರ. ಸಿದ್ದರಾಮಯ್ಯ ಅವರ ಜೊತೆಗೆ ಅತ್ಯಂತ ಆಪ್ತರಲ್ಲಿ ಗುರುತಿಸ್ಕೊಂಡಿರುವಂಥವ್ರು ರಾಜಣ್ಣ ಅವರು. KPCC ಅಧ್ಯಕ್ಷ ವಿಚಾರವಾಗಿ ಅವರು ನೇರವಾಗಿ ಯಾವಾಗಲೂ ಮಾತಾಡಿದ್ದನ್ನು ನಾವು ನೋಡಿದ್ದೀವಿ. ಸೊ ರಾಜಣ್ಣ ಅವರು ಮಗ್ಗಲು ಮುಳ್ಳಾಗ್ತಾ ಇದ್ದಾರೆ, ಅವ್ರನ್ನ ಸೈಲೆಂಟ್ ಮಾಡ್ಬೇಕಂದ್ರೆ ಈ ರೀತಿ ವಾಮ ಮಾರ್ಗ, ಅದಕ್ಕೋಸ್ಕರ ಈ ರೀತಿ ಅಲ್ಲ, ಇದೆಲ್ಲವೂ ಕೂಡ ಕುರ್ಚಿಗಾಗಿಯೇ ಜಟಾಪಟಿ ಆಗ್ತಿರೋದು, ಅವ್ರ ಪಾರ್ಟಿ ಅವ್ರನ್ನೇ ಬಿಡ್ತಾ ಇಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಸತ್ಯವಾ? ಈಗ ರಾಜಣ್ಣವರು ಅವರು ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನ ಹೇಳ್ತಾ ಇರುವಂಥದ್ದು. PCC ಬದಲಾವಣೆ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳು ಬದಲಾವಣೆ ಇರ್ಬೋದು, ಅದು ಅವ್ರ ವೈಯಕ್ತಿಕವಾದಂಥ ಅಭಿಪ್ರಾಯನ ಅವ್ರ ಪ್ರಸ್ತಾಪವನ್ನು ಮಾಡ್ತಾ ಇರೋವಂಥದ್ದು. ಯಾರೋ ಒಬ್ಬರು ಶಾಸಕರಿಂದ ನಾವು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಥವಾ ಪಕ್ಷದ ಅಧ್ಯಕ್ಷನ ಚೇಂಜ್ ಮಾಡ್ತೀವಿ ಅಂತಲ್ಲ, ಒಂದು ಎಲ್ಲರೂ ಸೇರಿಕೊಂಡು ಅದು 2 ಹುದ್ದೆ ಅಂತ ಬಂದಂಥ ಸಂದರ್ಭದಲ್ಲಿ ಹಿಂದೆ ಕೇಂದ್ರ ನಾಯಕರುಗಳು ಹೇಳಿದಾಗ 2 ಹುದ್ದೆಯಲ್ಲಿ 1 ಹುದ್ದೆ ಇರಬೇಕು ಅಂತ ಅದನ್ನು ಒಂದು ಪ್ರಸ್ತಾಪವನ್ನು ಮಾಡಿರೋವಂಥದ್ದು. ಮುಖ್ಯಮಂತ್ರಿಗಳು ಬದಲಾವಣೆ ಅಂತ ಮಾತನ್ನು ಅದು ಏನು ಹೇಳಿದರೆ ನೀವು ಅವ್ರುಗಳ್ನೇ ಕೇಳ್ಕೊಬೇಕು, ಅದರಲ್ಲಿ ನಾನು ಇಂಟರ್ಫಿಯರ್ ಆಗೋದಿಲ್ಲ. ಸೊ ಅದರಿಂದ ನಾನು ಅದರಲ್ಲಿ ಪಕ್ಷ ನಡೀತಾ ಇದೆ, ಸರ್ಕಾರ ಇದೆ, ಮುಖ್ಯಮಂತ್ರಿಗಳು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಎಲ್ಲರ ಆಸೆ ಏನಪ್ಪ ಕಂಟಿನ್ಯೂ ಆಗಲಿ ಅಂತ ಹೇಳ್ತೀವಿ. ಅಷ್ಟು ಬಿಟ್ಟರೆ ಈ ಬದಲಾವಣೆ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಏನಿರುತ್ತೆ. ಸರ್ ಒಬ್ಬ ನಾಯಕ ಒಬ್ಬ ಹುದ್ದೆ ಅನ್ನುವಂಥ ವಿಚಾರ ನಿಮ್ಮ ಪಕ್ಷದಲ್ಲಿ ಏನಿದೆ, ನಿಮ್ಮ ಅಭಿಪ್ರಾಯ ಏನಿದೆ? ಆಗ್ಬೇಕಾ ಆ ರೀತಿ? ಅಲ್ಲ, ಆಗಬೇಕು ಅಂತಲೇ ಹೇಳಿದ್ದಾರಲ್ಲ, ಈಗ ರಾಷ್ಟ್ರೀಯ ನಾಯಕರೇ ಹೇಳಿರೋವಂಥದ್ದು. ಸೊ ಲೋಕಸಭಾ ಚುನಾವಣೆ ಆದಮೇಲೆ ಬದಲಾವಣೆ ಮಾಡ್ತೀನಿ ಅಂತಲೂ ಅವಾಗ ನಮ್ಮ ಇನ್ಚಾರ್ಜ್ ಸುರ್ಜಿವಾಲ್ ಅವರೇ ಅದನ್ನು ಹೇಳಿದರು. ಸೊ ಅದರಿಂದ ಅದು ಆಗಲಿ ಅಂತ ಎಲ್ಲ ನಾಯಕರುಗಳ ಅಭಿಪ್ರಾಯ. ಅದು ರಾಜಣ್ಣವ್ರು ಒಬ್ಬರದೇ ಅಂತಲ್ಲ, ಬೇರೆ ಹಿರಿಯ ಸಚಿವರುಗಳು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಒಂದು ಅಧಿಕಾರ ಒಂದು ಪೋಸ್ಟ್ ಅಂತ. ಸೊ ಆ ರೀತಿ ಆಗೋದ್ರಲ್ಲೇನು ತಪ್ಪಿಲ್ಲ ಅಂತ ಅಷ್ಟೆ.
ಸರ್ ಇನ್ನೊಂದು ವಿಚಾರ, ಈಗ ಈ ರೀತಿ ಹನಿ ಟ್ರ್ಯಾಪ್ನ ವಿಚಾರ ಚರ್ಚೆಗೆ ಬಂದ ಆದ ನಂತರ ಈ ಹೇಮಾವತಿ ಕ್ಯಾನಲ್ ಲಿಂಕ್ ವಿಚಾರವಾಗಿಯೂ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಬೆದರಿಕೆ ಕಾಲ್ಗಳು ಬರ್ತಾ ಇವೆ ಅಂತ ಕೇಳ್ಪಟ್ವಿ. ಶಿವಕುಮಾರ್ ಅವರೆಲ್ಲ ಬೆದರಿಕೆ ಇಲ್ವಲ್ಲ ಅವ್ರ ಕಡೆ. ಕುಣಿಗಲ್ ಕ್ಷೇತ್ರದಿಂದ ಮುಖಂಡರುಗಳು ನನಗೆ ಫೋನ್ ಮಾಡಿ ಬೆದರಿಕೆ ಹಾಕಿರುವಂಥದ್ದು, ನಾನು ನೆನ್ನೆ ಮಾತಾಡಿರುವಂಥದ್ದು. ಏನಂತ ಬೆದರಿಕೆ ಆಗಿದೆ? ಲಿಂಕೆನಲ್ ವಿಚಾರದಲ್ಲಿ ಏನು ನೀನು ನಿಮ್ಮಪ್ಪ ತಡಿತಾ ಇದ್ದೀರಾ, ನಿಮ್ಮ ತಾಕತ್ತಿದ್ರೆ ತಾಲೂಕಿಗೆ ಬನ್ನಿ. ನಾನು ಹೇಳ್ದಲ್ಲಪ್ಪ, ನಿಮ್ಮ ನೀರು ತೊಗೊಂಡೋಗಿ ನೀವು ನಿಲ್ಲಿಸ್ಕೊಂಡ್ರೆ ನಾವು ಕೊರಟಗೆರೆಯವರು, ಈ ಭಾಗದವ್ರು, ತುಮಕೂರು ಗ್ರಾಮಾಂತರ ಗುಬ್ಬಿಯವ್ರು ಏನಾಗಬೇಕು? ನಾವು ಕೇಳ್ತಿರೋದು ಕುಡಿಯೋ ನೀರಿಗೆ. ನೀವು ಅದನ್ನೇ ನೀವು ಅಲ್ಲಿ ನೀರು ಹಾಕ್ಕೊಂಡ್ರೆ ಏನು ಮಾಡಿ ಆಯ್ತು. ಈಗ ಟೆಂಡರ್ ಮಾಡ್ತಾ ಇದ್ದೀರಾ, ಮಾಡಿದ್ದೀರಾ, ತೊಗೊಂಡೋಗಿ, ನಮ್ದೇನಾಗುತ್ತಪ್ಪ. ಆಯ್ತು, ಕಡೆಗೆ ನಾನೇನು ಹೇಳಿದ್ದೀನಿ, ಆಯ್ತು ರೀ, ನೀವು ಏನೋ ಕುಣಿಗಲವ್ರು ಮಾತಾಡ್ತೀರಿ, ನೀವು ಏನಾದ್ರು ಕೊರಟಗೆರೆ ಕ್ಷೇತ್ರದವರು ಅಥವಾ ಮದ್ದಿಟಿ ಕ್ಷೇತ್ರದವ್ರು ಆಗಿದ್ರೆ ನೀರಿಗೆ ತೊಂದರೆ ಏನು ಮಾಡ್ತಿದ್ರಪ್ಪ? ನಾವು ಕೇಳೋದೇ ನಮ್ಗೆ ಲಾಸ್ಟ್ ಬರೋದು ನೀರು. ಹೇಮಾವತಿ ನಮ್ಗೆ ನೀರು ಬರೋದು ನವಂಬರ್ ಡಿಸೆಂಬರಲ್ಲಿ ಬರೋವಂಥದ್ದು. ಅದನ್ನು ಒಂದು ಕೆರೆ ತುಂಬಿಸ್ಕೊಳ್ಳೋ ಅಷ್ಟರಲ್ಲೇ ಕಷ್ಟ. ಮಧ್ಯದಲ್ಲಿ ಪೈಪ್ಲೈನ್ ಹೊಡೆದೋಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಲಾಸ್ಟ್ ಬಾರಿ ಹಂಗೆ ಆಯಿತು, ಪೈಪ್ಲೈನ್ಗಳು ಹೊಡೆದೋಗಿತ್ತು, ನೀರೇ ಬರಲಿಲ್ಲ ನಮಗೆ. ಇವ್ರು ನೀರು ತೊಗೊಂಡಿಲ್ವಾ? ಸೊ ಅದನ್ನು ನಾನು ಹೇಳಿದ್ರೆ, ಹೆಂಗೆ ಬರ್ತೀಯ ನಿನ್ನ ಕ್ಷೇತ್ರಕ್ಕೆ? ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ, ನಿನ್ಗೆ ಓಟ್ ಹಾಕಿದ್ದೀನಿ, ಆದರೆ ನೀನು ಹೆಂಗೆ ಬರ್ತೀಯ? ಸೊ ಈಗ ಅದ್ರ ಬಗ್ಗೆ ನಾನು ಚರ್ಚೆ ಯಾಕೆ ಮಾಡಬೇಕು ಅಂತೇಳಿ ನಿಲ್ಲಿಸ್ತೆ. ಸರ್ ನೀವು ಹೇಳ್ತಾ ಇದ್ರಿ ಮುಖ್ಯಮಂತ್ರಿಗಳು ಕಂಪ್ಲೇಂಟ್ ಕೊಡೋಕೆ ಹೇಳಿದ್ದಾರೆ ಅಂತ ಹೇಳಿ. ಸೊ ಕಂಪ್ಲೇಂಟ್ ಕೊಡೋದಕ್ಕೆ ಪೂರಕವಾದಂಥ ಎಲ್ಲ ದಾಖಲೆಗಳನ್ನು ನೀವು ಇಟ್ಕೊಂಡಿದ್ದಾರೆ. ಏನೆಲ್ಲ ದಾಖಲೆಗಳು ನಿಮ್ಮ ಹತ್ರ ಇದೆ ಈ ಹನಿ ಟ್ರ್ಯಾಪ್ ವಿಚಾರವಾಗಿ? ನಂದು ಏನು ದಾಖಲೆ ಇದೆ ನಾನು ಮುಖ್ಯಮಂತ್ರಿಗಳಿಗೆ ತೋರಿಸಿದ್ದೀನಿ. ಸೊ ಅದೇ ದಾಖಲೆನ ಡಿ ಜಿ ಅವ್ರಿಗೆ ಒಂದು ಸೆಟ್ ಕೊಡ್ತೀನಿ. ಸೊ ಅದ್ರ ಮೇಲೆ ಅವ್ರು ತನಿಖೆ ಮಾಡಲಿ. ಡಿ ಜಿ ಐ ಜಿ ಪಿ ಅವರಿಗೆ ದೂರು ಕೊಡ್ತೀರಿ? ಡಿ ಜಿ ಅವ್ರಿಗೆ ಕೊಡ್ತೀನಿ. ಲೇಟ್ ಆಯ್ತಾ ಸರ್ ಕಂಪ್ಲೇಂಟ್ ಕೊಡೋದಕ್ಕೆ? ಅವಾಗಲೇ ಕೊಡಬೇಕಾಗಿತ್ತಾ? ಅಲ್ಲ, ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಆಗಿರೋದೇ ನಿನ್ನೆ ಅಲ್ಲ, ಅವ್ರನ್ನ ಭೇಟಿಯಾಗಿ ನಾನು ಕೊಡ್ತೀನಿ ಅಂತ ಹೇಳಿರುವಂಥದ್ದು. ಸೊ ನನಗೂ 1-2 ದಿವಸ ನಾನು ಲಾಯರ್ಗಳನ್ನ ಮಾತಾಡಿ ಅದೊಂದು ಡ್ರಾಫ್ಟ್ ಮಾಡಿ ತೊಗೊಂಡೋಗಿ ಮತ್ತೆ ಅದು ಕಾಪಿನ ಮುಖ್ಯಮಂತ್ರಿಗಳಿಗೆ ತೋರಿಸಿ ಕೊಡ್ತೀನಿ ನಾನು. ಸರ್ ಯಾವಾಗ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ? ಐ ಥಿಂಕ್ ವೆಡ್ನೆಸ್ಡೇ ಒಳಗಡೆ ಕೊಡ್ತೀನಿ. ಹೈಕಮಾಂಡ್ನ ಯಾವಾಗ ಭೇಟಿ ಆಗ್ತಾ ಇದ್ದೀರಿ? ಕೊಟ್ಟೆ ಹೋಗ್ತೀನಿ, ಯಾಕಂದ್ರೆ ನಾನು ಅವತ್ತೇ ಹೋಗಬೇಕು. ಗುರುವಾರ ನನಗಲ್ಲಿ ಮೀಟಿಂಗ್ ಇದೆ. ಸೊ ನಾನು ಬುಧವಾರ ಅವತ್ತು ಎಷ್ಟೊತ್ತಾರಲ್ಲಿ ನಾನು ಡೆಲ್ಲಿ ಹೋಗ್ತೀನಿ. ಸರ್ ಹೈಕಮಾಂಡ್ ಮುಂದೆ ನಿಮ್ಮ ಮನವಿ ಪ್ರಸ್ತಾಪ ಏನಿರುತ್ತೆ? ಇದು ಸ್ಟಾಪ್ ಆಗಬೇಕು ಅಂತನಾ ಅಥವಾ ಆ ಥರ ಮಾಡ್ತಾ ಇರೋರಿಗೆ ಮೂಗುದಾರ ಹಾಕಿ ಅಂತನಾ? ಮೂಗ್ದಾರ ಅದು ಹಾಕುವಂಥದ್ದು ಅವ್ರಿಗೆ ಬಿಟ್ಟಿದ್ದು, ಬಟ್ ಸ್ಟಾಪ್ ಆಗಬೇಕು. ಯಾರು ಹಿಂದೆ ಇದ್ದಾರೆ ಅದು ನಿಲ್ಲಬೇಕು. ನಮ್ಗೆ ಆಗ್ತಾ ಇರೋವಂಥದ್ದನ್ನು ಬೇರೆಯವ್ರಿಗೆ ಹಾಕ್ಬಾರ್ದು. ಹೈಕಮಾಂಡ್ ಮೂಗುದಾರ ಹಾಕಬೇಕು ಅಂತಂದ್ರೆ ಆ ನಾಯಕರು ನಿಮ್ಮಲ್ಲೇ ಇರಬೇಕು. ನಮ್ಮಲ್ಲಿ ಇದ್ದಾರೋ ಬೇರೆ ಕಡೆ ಇದ್ದಾರೋ ಗೊತ್ತಿಲ್ಲ, ತನಿಖೆಯಲ್ಲಿ ಬರುತ್ತೆ. ಸರ್ ಒಬ್ಬ ಮಹಾನಾಯಕರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದ್ರೆ, ಹಿಂದೆ ಮಹಾನಾಯಕರಿದ್ದಾರೆ ಅಂತ. ಯಾರು ಸರ್ ಆ ಮಹಾನಾಯಕರು? ಯಾಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ? ನಿಮ್ಗೇನಾರು ಗೊತ್ತಾ? ಮಹಾನಾಯಕರು ಅಂತ ಪಟ್ಟಿ ಯಾರಿಗಾರ ಹೆಸರು ಟೈಟಲ್ ಕೊಟ್ಟಿದ್ದಾರೆ ನೀವು? ಮಹಾನಾಯಕರು ಅಂತ ನಾಳೆ ಬೆಳಿಗ್ಗೆ ಇನ್ನೊಬ್ರಿಗೆ ಹೇಳ್ಬೋದು. ಮಹಾನಾಯಕ ಅನ್ನೋದು ಅಷ್ಟೇ ನೀವು ಹೆಸರು. ಅದಕ್ಕೇನು ಯಾರೋ ಇಂಥ ಪರ್ಸನ್ ಅಂತೇನು ಹೆಸರು ಇಟ್ಟಿದ್ದೀರಾ? ಏನು ಇಲ್ವಲ್ಲ. ನೀವಷ್ಟಕ್ಕೆ ನೀವೇ ಮಹಾನಾಯಕ ಅಂತ ಹೇಳ್ತೀರಾ. ಅದು ಮಹಾನಾಯಕ ಯಾರು ಬೇಕಾದ್ರೆ ಆಗ. ಮಹಾನಾಯಕರಂತೂ ಇದ್ದಾರೆ, ಒಟ್ಟಿನಲ್ಲಿ ಇದ್ದಾರೆ, ಸೂತ್ರಧಾರಿ ಇದ್ದಾರೆ. ಇಲ್ದಲ್ಲೇ ಇವೆಲ್ಲ ನಡೆಯುತ್ತಾ? ಸರ್ ಫೈನಲ್ ಕ್ವಶನ್, ಈ ರೀತಿಯ ಘಟನೆ ಆದಮೇಲೆ ಈಗ ಯೂಶ್ವಲಿ ನೀವೆಲ್ಲ ಸಾಮಾಜಿಕ ಜೀವನದಲ್ಲಿ ಇರುವಂಥವ್ರು, ಜನರನ್ನ ಫೇಸ್ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ಎಲ್ಲ ಕಡೆ ಜನ ಹೋಗಿ ಬಂದು ಮಾಡ್ತಿರ್ತಾರೆ. ಘಾಸಿಗೊಂಡಿದ್ದೀರಾ? ಇಲ್ಲಪ್ಪ, ಅವೆಲ್ಲ ಏನು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ಪಬ್ಲಿಕ್ ಲೈಫಲ್ಲಿ ಇವೆಲ್ಲ ಸಹಜ. ಸೊ ಅದರಿಂದ ಬರ್ತಾರೆ ಹೋಗ್ತಾರೆ. ನಾನೇನು ಅದಕ್ಕೇನು ಜಾಸ್ತಿ ಇದಾಗೋದಿಲ್ಲ. ರಿಪಬ್ಲಿಕ್ ಕನ್ನಡದ ಮೂಲಕ ಈ ರೀತಿ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ, ನಿಮ್ಮ ಕ್ಷೇತ್ರದ ಜನರಿಗೆ ಸದ್ಯಕ್ಕೆ ಆಗ್ತಾ ಇರೋಂಥ ಬೆಳವಣಿಗೆ ಬಗ್ಗೆ ಫೈನಲ್ ಆಗಿ ಏನು ಹೇಳಕ್ಕೆ ಬಯಸ್ತೀರಿ? ಅಲ್ಲ, ಏನು ಬೆಳವಣಿಗೆ ಆಗ್ತಾ ಇದೆ, ನಾನು ಮೊದಲನೇ ಪ್ರಾರಂಭದಲ್ಲಿ ಹೇಳಿದಾಗೆ ನಿಲ್ಲಬೇಕು. ಇದು ಬರೀ ರಾಜಣ್ಣವ್ರ ಮೇಲೆ ಅಂತಲ್ಲ, ಯಾರ ಮೇಲಾದರೂ ಒಬ್ಬ ಇಡೀ ರಾಷ್ಟ್ರದಲ್ಲೊಬ್ಬ ವ್ಯಕ್ತಿ ಮೇಲೆ, ಪ್ರಜೆ ಮೇಲೆ ಇಂಥ ಆಗೋವಂಥದ್ದನ್ನು ನಿಲ್ಲಬೇಕಿದು. ಬರೀ ರಾಜಕಾರಣಿಗಳು ಅಂತಲ್ಲ, ಒಬ್ಬ ಕಾಮನ್ ಪೀಪಲ್ ಮೇಲೂ ಆಗೋವಂಥದ್ದು ಇದು ನಿಲ್ಲಬೇಕಿದು. ಸೊ ಅದರಿಂದ ನಾನು ಹೇಳೋವಂಥದ್ದು, ಇದು ನಿಲ್ಲೋದ್ರ ಜೊತೆಯಾಗಿ ಇದು ಯಾರೆಲ್ಲ ಇದ್ದಾರೆ, ಸೊ ಅವ್ರಿಗೆ ಇದು ಒಂದು ಅಂತ್ಯ ಕಾಣಬೇಕಿದು. ಅಂತ್ಯ ಕಾಣಬೇಕು ಅಂತ ಹೇಳಿದ್ರೆ ಕಾನೂನು ರೀತಿಯಲ್ಲಿ ಅದೊಂದು ಅಂತ್ಯ ಕಾಣಬೇಕು. ಸೊ ಅದರಿಂದ ಅದಕ್ಕೆ ಏನೆಲ್ಲ ಮಾಡಬೇಕು ನಾನಂತೂ ಪ್ರಯತ್ನ ಅಂತೂ ಮಾಡ್ತೀನಿ. ಸರ್ ಸಿ ಬಿ ಐ ಆಗಿದ್ರೆ ಒಳ್ಳೆದಾ? ಸಿ ಬಿ ಐ ಆಗಬೇಕು ಅಂತ ಹೇಳ್ತಾರೆ ಬಿ ಜೆ ಪಿ? ಬಿ ಜೆ ಪಿಯವ್ರು ಹೇಳ್ತಾರೆ. ಸಿ ಬಿ ಐ ಮೇಲೆ ಈಗಲೇ ಎಷ್ಟು ಕೇಸ್ಗಳಿದಾವಪ್ಪ? ಸಿ ಬಿ ಐಗಳಲ್ಲಿ ಎಷ್ಟು ಕೇಸ್ ಇದೆ? ಈಗ ನಾವು ಎಷ್ಟೆಲ್ಲ ಸಿ ಬಿ ಐಗಳು ಈಗ ನಾವು ಕಡೆ ಕೊಟ್ಟರೆ ಒಳ್ಳೇದಾ ಅಂತ? ಅಲ್ಲ, ಕೊಡೋದ್ರಲ್ಲಿ ನಂದೇನು ಅಭ್ಯಂತರ. ಆದರೆ ನಮ್ಮ ರಾಜ್ಯದಲ್ಲಿ ಈಗ ನಾನು ಹಿರಿಯ IPS ಅಧಿಕಾರಿನ ಯಾರನ್ನಾದ್ರೂ ಅದನ್ನು ಮಾಡಿ ಅಂತ ನಾನು ಮುಖ್ಯಮಂತ್ರಿಗಳು ಕೇಳಿದ್ದೀನಿ. ಇಲ್ಲ ಯಾರು ರಿಟೈರ್ಡ್ IPS ಇದ್ರೂ ಮಾಡಿ ಅಂತ ಹೇಳಿದ್ದೀನಿ. ಒಂದು ತನಿಖೆ ಟೀಮ್ ಮಾಡಿಬಿಟ್ಟು ಮಾಡಿ ಅಂತ ಮುಖ್ಯಮಂತ್ರಿಗಳು ಕೇಳಿದ್ದೀನಿ.
ಫೈನ್. ಇದು ಪರಿಷತ್ನ ಸದಸ್ಯರಾಗಿರುವಂತಹ ಮಂತ್ರಿ ರಾಜಣ್ಣ ಅವರ ಮಗ ರಾಜೇಂದ್ರ ಅವರ ಮಾತು. ನೇರವಾಗಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ತಂದೆಯವರು ಈ ವಿಚಾರದಲ್ಲಿ ಸುಮ್ಮನಾದರೂ ಕೂಡ ನಾನು ಮಾತ್ರ ಇದನ್ನ ಯಾವುದೇ ಕಾರಣಕ್ಕೂ ಬಿಡುವಂತ ಮಾತೇ ಇಲ್ಲ. ಇದು ಲಾಜಿಕಲ್ ಎಂಡ್ ಆಗಲೇಬೇಕು. ಇವತ್ತು ನಾವು ನಾಳೆ ಮತ್ತೊಬ್ಬರು ಇದು ಯಾಕಾಗಿ ಆಗ್ತಾ ಇದೆ, ನಮ್ಮನ್ನ ಯಾಕಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಾವು ಇದರಿಂದ ವಿಚಲಿತಗೊಳ್ಳುವಂತಹ ಪ್ರಶ್ನೆಯೇ ಬರೋದಿಲ್ಲ. ಇಂಥವರಿಗೆ ಮೂಗುದಾರ ಹಾಕುವಂತಹ ಕೆಲಸ ಆಗುತ್ತೆ. ನನ್ನ ಹತ್ರ ಎಲ್ಲಾ ದಾಖಲೆಗಳಿದೆ. ಆ ದಾಖಲೆಗಳನ್ನ ತಗೊಂಡು ನಾನು ಕಂಪ್ಲೇಂಟ್ ಕೊಡ್ತೀನಿ. ನೇರವಾಗಿ ಹೈಕಮಾಂಡ್ ಹತ್ರನೂ ಹೋಗಿ ಈ ಒಂದು ಪ್ರಸ್ತಾಪವನ್ನ ಮಾಡಿ, ಅವ್ರು ಯಾರೆಲ್ಲ ಇಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ಉದ್ದೇಶವನ್ನ ಹೊಂದಿದ್ದಾರೆ, ಅವ್ರಿಗೆ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಖಂಡಿತವಾಗಿಯೂ ಮಾಡಿಯೇ ಮಾಡ್ತೀನಿ ಅನ್ನುವಂತಹ ಚಾಲೆಂಜ್ ಅನ್ನ ರಾಜೇಂದ್ರ ಅವರು ತೆಗೆದುಕೊಂಡಿದ್ದಾರೆ. ಮುಂದೆ ಇದು ಯಾವ ರೀತಿಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.